ನಮಸ್ತೆ ಎಲ್ಲರಿಗೂ. ನಾನಿವತ್ತು 90ರ ದಶಕದ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೋಡಿದರೆ ನಿಮ್ಮ ಬಾಲ್ಯದ ಸಿಹಿ ನೆನಪುಗಳು ಖಂಡಿತ ಮರಳಿ ಬರುತ್ತವೆ. ಬನ್ನಿ ಹಾಗಿದ್ದರೆ ಹಳೆಯ ಕಾಲದ ರುಚಿಯಾದ ಹಾಲ್ಕೋವನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೋಡಿ, ನಾನು ಇವಾಗ ಕಡಾಯಿಗೆ ಇದರಲ್ಲಿ ನಾನು ಅರ್ಧ ತುಪ್ಪ ಅರ್ಧ ದಾಲ್ಡವನ್ನು ತೊಗೊಂಡಿದ್ದೀನಿ. ಇವಾಗ 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ತಿದ್ದೀನಿ. ಇದನ್ನು ಕರೆಕ್ಟಾಗಿ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಹಿಟ್ಟನ್ನು ಹುರಿಬೇಕು. ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು 10 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತಗೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ. ನೀವು ಈ ರೀತಿ ಮಾಡಿದರೆ ಪದೇ ಪದೇ ಇದೇ ರೀತಿ ಹಾಲ್ಕೋವನ್ನು ಮಾಡಿಕೊಂಡು ತಿಂತಾನೆ ಇರ್ತೀರ. ಅಷ್ಟು ಸುಲಭವೂ ಇದೆ, ಅಷ್ಟೇ ರುಚಿಯಾಗಿಯೂ ಬರುತ್ತೆ. 10 ನಿಮಿಷ ಚೆನ್ನಾಗಿ ಹುರಿದ ನಂತರ ಇವಾಗ ನಾನು ತುಪ್ಪನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮತ್ತೆ 1-2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ನೋಡಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬಂದಿದೆ ಅಂತ. ತುಂಬ ಕಪ್ಪಾಗುವವರೆಗೂ ಫ್ರೈ ಮಾಡ್ಕೋಬಾರ್ದು. ಇವಾಗ ಸ್ಟವ್ ಆಫ್ ಮಾಡಿ ಕೆಳಗೆ ತೊಗೊಂಡಿದ್ದೀನಿ ನೋಡಿ. ಪೂರ್ತಿಯಾಗಿ ಆರಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕು ನೋಡಿ. ಇವಾಗ ನಾನು ಲೈಟಾಗಿ ಬಿಸಿ ಇದೆ. ಇವಾಗ ನಾನು ಸಕ್ಕರೆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ನೋಡಿ. 1 ಬೌಲ್ ಆಗೋಷ್ಟು ಸಕ್ಕರೆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದನ್ನು ತುಪ್ಪ ಹಚ್ಚಿರುವಂಥ ಪ್ಲೇಟಲ್ಲಿ ಹಾಕ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ, ಈ ರೀತಿ ಮೆತ್ತಗಾಗಬೇಕು. ಇವಾಗ ನಾನು ತುಪ್ಪ ಹಚ್ಚಿರುವಂಥ ಪ್ಲೇಟನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಆದಷ್ಟು ದಪ್ಪಗೆ ಹಾಕ್ಕೋಬೇಕು. ಇವಾಗ ನಾವು ಪೇಡೆ ನೋಡಿರ್ತೀವಿ ಅಲ್ವಾ, ಹಾಲ್ಕೋವನ, ಅದೇ ರೀತಿ ನಾವು ದಪ್ಪಗೆ ಬರಬೇಕು, ಅದೇ ಸೈಜಲ್ಲಿ. ಹಾಗಾಗಿ ನಾನು ಅರ್ಧ ಭಾಗ ಮಾತ್ರ ತುಪ್ಪನ ಹಚ್ಚಿ ತೊಗೊಂಡಿದ್ದೀನಿ ನೋಡಿ ಪ್ಲೇಟಿಗೆ. ಇದೇ ರೀತಿ ಉದುರಾಗಿಯೇ ಇರಬೇಕು, ತುಂಬ ತುಪ್ಪ ಹಾಕಬಾರ್ದು. ನಾನು ತೊಗೊಂಡಿರೋದು ಅರ್ಧ ತುಪ್ಪ ಅರ್ಧ ದಾಲ್ಡಾನ ತೊಗೊಂಡಿದ್ದೀನಿ. 1 ಬೌಲಷ್ಟು ಟೋಟಲಾಗಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದನ್ನು ಬಿಸಿ ಇರುವಾಗಲೇ ಕರೆಕ್ಟಾಗಿ ಇದನ್ನು ಲೆವೆಲ್ ಮಾಡಿ ತಗೊಳ್ಳಿ. ಸ್ವಲ್ಪ ಹಾರಿದ್ರೂ ಕರೆಕ್ಟಾಗಿ ಬರಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗಲೇ ಸಕ್ಕರೆ ಪೌಡ್ರನ್ನು ಹಾಕಬೇಕು. ಹಾಕಿದ ತಕ್ಷಣ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈ ರೀತಿ ಹಾಕ್ಕೊಂಡು ತಗೊಳ್ಳಿ. ನೋಡಿ, ಈ ರೀತಿ ಇವಾಗ ನಾನು ಕರೆಕ್ಟಾಗಿ ಲೆವೆಲ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ನೋಡಿ, ಇವಾಗ ಸ್ವಲ್ಪ ಹಾರಿದ ಮೇಲೆ ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ನೀವು ಚಿಕ್ಕವರಿದ್ದಾಗ ತಿಂದಿರುವಂಥ ನೆನಪು ಇರುತ್ತೆ. ಅದೇ ರೀತಿ ನೀವು ಇವಾಗ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ತುಂಬಾ ಈಸಿ ಮಾಡೋದು ಮಾತ್ರ. ಪೂರ್ತಿಯಾಗಿ ತುಪ್ಪ ಹಾಕಬಾರ್ದು, ಅರ್ಧ ದಾಲ್ಡ ಅರ್ಧ ತುಪ್ಪನ ಹಾಕಿ ಮಾಡ್ಕೊಳ್ಳಿ. ಹಾಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಾನು ಮಾಡುವಾಗಲೇ ನನ್ನ ಮಕ್ಕಳು ಅರ್ಧ ತಿಂದು ಖಾಲಿ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಇದು ಹಾಲ್ಕೋವಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೋದು. ತುಂಬಾ ಈಸಿ ಇದೆ, ನೀವು ಸಹ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂಗಡಿಯಲ್ಲಿ ಸಿಗುವಂತಹ ಹಾಲ್ಕೋವನ ಮನೆಯಲ್ಲೇ ನಾವು ಸುಲಭವಾಗಿ ಅದೇ ರುಚಿಯಲ್ಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ.
ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ಇಷ್ಟ ಆಗುತ್ತೆ. ನೀವು ಪದೇ ಪದೇ ಮಾಡ್ತಾ ಇರ್ತೀರ ಇದೇ ರೀತಿ ಹಾಲ್ಕೋವನ, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.